ಏನಂದರೆ ಟೀಚರ್ಸ್ ಎಫರ್ಟ್ ಮೇನ್ನು, ಆಮೇಲೆ ಅವಳದು ಎಫೆಕ್ಟು, ನೆಕ್ಸ್ಟು ನಮ್ಮ ಪೇರೆಂಟ್ಸ್ದು ಮೇನ್ ಅವ್ರದ್ದು. ಅವರು ಬೆಳಿಗ್ಗೆ ಎದ್ದು ಎಲ್ಲ ಇದು ಮಾಡೋದು, ರಾತ್ರಿ ನೈಟು 9 ಗಂಟೆ 10 ಗಂಟೆವರೆಗೂ ಏನು ಇಲ್ದಂಗೆ ಆರಾಮಾಗೆ ಕೂಲಾಗೆ ಓದ್ತಾಯಿದ್ರು ಅಷ್ಟೇ. ಇನ್ನು ಅವ್ರಿಗೆ 9th ರ್ಯಾಂಕ್ ಇಲ್ಲ, ಫಸ್ಟ್ ರ್ಯಾಂಕ್ ಬರೋದಿತ್ತು, ಆದರೆ ಬೈ ಮಿಸ್ಟೇಕ್ ಏನೋ ಮಾರ್ಕ್ಸು ಇದಾಗಿದೆ. ನೆಕ್ಸ್ಟ್ ಫಸ್ಟ್ ರ್ಯಾಂಕ್ ಬಂದಿಲ್ಲ ಅಂದ್ರೂ 9th ರ್ಯಾಂಕ್ ಬಂದಿದ್ದಾಳೆ ಅಂದ್ರೆ ರಾಜ್ಯಕ್ಕೆ ಸ್ಟೇಟಿಗೆ 9th 9ನೇ ರ್ಯಾಂಕ್ ಅಷ್ಟು ಸುಲಭ ಅಲ್ಲ. ಎಫರ್ಟ್ ಹಾಕಿದ್ದಾರೆ. ಏನ್ ಹೇಳಿಕ್ಕೆ ಬಯಸ್ತೀರಾ? ಫಸ್ಟ್ನೇ ರ್ಯಾಂಕೇ ಬರ್ಬೇಕಂತ ಇತ್ತ ನಿಮ್ಮ ಮನಸ್ಸಲ್ಲಿ? ಹೌದು, ಫಸ್ಟ್ನೇ ರ್ಯಾಂಕೇ ಬರೋದು ಇಷ್ಟ ಇತ್ತು. ಬಟ್ ಕನ್ನಡ ಸ್ವಲ್ಪ 3 ಮಾರ್ಕ್ಸ್ ಇದ್ದಾಗಿದೆ, ಅದರಲ್ಲಿ ಇದ್ದಾಗಿದೆ. ಹಿಂದಿ ತಗೊಂಡಿದ್ದಿದ್ರೆ ಸ್ವಲ್ಪ ಎಫರ್ಟ್ ಆಗೋದು, ಕನ್ನಡ ಸ್ವಲ್ಪ ಟಫ್ ಇರುತ್ತೆ, ಅದರಲ್ಲಿ ಮಾರ್ಕ್ಸ್ ಹಿಂದೆ ಮುಂದೆ ಆಗಿರ್ಬೋದು ಅಷ್ಟೇ. ಏನ್ ಹೇಳಿಕ್ ಬಯಸ್ತೀರಾ ಎಲ್ಲಾ ಸ್ಟೂಡೆಂಟ್ಗಳಿಗೂ? ಇನ್ನೊಂದು ಅವಕಾಶ ಇದೆ, 2 ಅವಕಾಶಗಳು ಕೊಟ್ಟಿದ್ದಾರೆ. ಏನ್ ಹೇಳಿಕ್ ಬಯಸ್ತೀರಾ? ಚೆನ್ನಾಗಿ ಓದಿ ಮುಂದೆ 2 ಎಕ್ಸಾಮ್ಸ್ನಲ್ಲಿ ಸ್ಕೋರ್ ಮಾಡಿ ಇದು ಮಾಡಿ ಕೂಲಾಗೆ ಕಾಮಾಗೆ ಓದಬೇಕು ಅಂತ ಹೇಳ್ತೀನಿ ಅಷ್ಟೇ. ನಮಸ್ತೆ ಮೇಡಮ್, ಏನ್ ಹೇಳಲಿಕ್ಕೆ ಬಯಸ್ತೀರಾ? ಸ್ಟೂಡೆಂಟ್ಸ್ಗೆ ಕಾನ್ಫಿಡೆನ್ಸ್ ಆಗಿ ಓದಿ ಚೆನ್ನಾಗಿ ಬರೀರಿ. ಟೀಚರ್ಸ್ ಏನು ಹೇಳ್ತಾರೋ ಅದಕ್ಕೆ ಫಾಲೋ ಮಾಡಿ, ಎಕ್ಸ್ಟ್ರಾ ಏನು ಬೇಡ. ಟೀಚರ್ಸ್ ಹೇಳೋದೊಂದು ಚೆನ್ನಾಗಿ ಫಾಲೋ ಮಾಡಿದರೆ ಸಾಕು. ಟೆನ್ಷನ್ ಇಡಬಾರ್ದು ಮಕ್ಕಳಿಗೆ, ಪೇರೆಂಟ್ಸೂ ಟೆನ್ಷನ್ ಕೊಡಬಾರ್ದು, ಹಂಗೆ ಅವರೂ ಟೆನ್ಷನ್ ಇಟ್ಕೋಬಾರ್ದು. ಚೆನ್ನಾಗಿ ಓದಬೇಕು. ಮಗಳು ರ್ಯಾಂಕ್ ಬಂದಿದ್ದಾಳೆ, ಏನು ಹೇಳಿಕ್ ಬೈತಿ? ಎಷ್ಟು ಖುಷಿ ಆಗತ್ತೆ ನಿಮಗೆ? ತುಂಬ ಖುಷಿ ಆಯಿತು ಸರ್. ನಾನು 90% ಎಬೋ ಬರುತ್ತೆ ಅಂದ್ಕೊಂಡೆ. ತುಂಬ ಖುಷಿ ಆಯಿತು 17th ರ್ಯಾಂಕ್ ಬಂದಿದ್ದಕ್ಕೆ. ಫಸ್ಟ್ ಆಫ್ ಆಲ್ ASC ಕಾಲೇಜ್ ಸ್ಟಾಫ್ಗೆ ಕಂಗ್ರ್ಯಾಚುಲೇಷನ್ಸು, ನನ್ನ ಮಗಳಿಗೆ ಕಂಗ್ರ್ಯಾಟ್ಸ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಮಗಳು ಇಷ್ಟು ಎಫರ್ಟ್ ಹಾಕಿ ಎಕ್ಸಾಮ್ ಬರೆದು 17th ಬಂದಿರುವಂಥದ್ದು ರಾಜ್ಯಕ್ಕೆ ಎಷ್ಟು ಪ್ರಾಮುಖ್ಯತೆ ಇರುತ್ತೆ? ಒಬ್ಬ ಮಗಳು ಮನೆಯಲ್ಲಿ ಮಕ್ಕಳು ಈ ರೀತಿಯಾಗಿ ಎಜುಕೇಷನ್ ಮಾಡಿ ಎಕ್ಸಾಮನ್ನು ಎದುರಿಸಿ ರ್ಯಾಂಕ್ ಬರಲಿಕ್ಕೆ ತಂದೆ ತಾಯಿಗಳ ಎಫರ್ಟ್ ಎಷ್ಟಿರುತ್ತೆ, ಪ್ರಾಮುಖ್ಯತೆ ಇರುತ್ತೆ ಅಂತ? 100% ಇರಬೇಕು ಸರ್. ಯಾಕಂದರೆ ಅವರು ಓದುವಾಗ ನಾವು TV ಇಡಲ್ಲ, ಏನೂ ಇಟ್ಟಿಲ್ಲ, ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಆಗಿದ್ದೀವಿ. ಚೆನ್ನಾಗಿ ಓದಿದ್ದಾರೆ. ನನ್ನ ಮಗ ಇದ್ದಾನೆ, ಅವನಿಗೂ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿದೆ. ತುಂಬ ಓದಿದ್ಲು ಕಷ್ಟಪಡಿ. ಪ್ರಿಪ್ರೇಟ್ರಿ ಆವಾಗ ಸ್ವಲ್ಪ ಕಮ್ಮಿ ಬಂದಿದೆ. ನಾನು ಅಂದ್ಕೊಂಡೆ ಚೆನ್ನಾಗಿ ಓದು ಅಂತ. ಟೀಚರ್ಸ್ ಎಫೆಕ್ಟ್ ತುಂಬ ಇದೆ ಸರ್. ASC ಕಾಲೇಜಲ್ಲಿ ಭಾಳ ಚೆನ್ನಾಗಿ ಬಂದಿದೆ ಮಾರ್ಕ್ಸ್. ಓಕೆ, ಇನ್ನೂ 2 ಅವಕಾಶಗಳನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ಏನು ಧೈರ್ಯ ಹೇಳಲಿಕ್ಕೆ ಬಯಸ್ತೀರಾ ನೀವು? ಚೆನ್ನಾಗಿ ಓದಬೇಕು ಸರ್ ಅವರು. ಅದೇ ಕಾನ್ಫಿಡೆಂಟ್ ಆಗಿ ಇರಬೇಕು ಅಷ್ಟೇ. ಟೆನ್ಷನ್ ಮಾಡ್ಕೋಬಾರ್ದು. ಫಸ್ಟ್ ಆಫ್ ಆಲ್ ಎಕ್ಸಾಮ್ ಕ್ವಶನ್ ಪೇಪರು 2 times 3 times ಚೆನ್ನಾಗಿ ಓದಬೇಕು. ಆಮೇಲೆ ಯಾವ್ದು ಫಸ್ಟ್ ಬರುತ್ತೋ ಅದು ಬರೀಬೇಕು. ಸ್ಕ್ರ್ಯಾಚಸ್ ಎಲ್ಲ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಕ್ವಶನ್ ಇಂಪ್ರೆಸ್ ಆಗಬೇಕು ಫಸ್ಟ್ ಆಫ್ ಆಲ್ ಅಷ್ಟೇ. ಥ್ಯಾಂಕ್ ಯು. ಇದಿಷ್ಟು ಪೋಷಕರ ಮಾತಾಗಿತ್ತು. ಅಂದರೆ ರ್ಯಾಂಕಿಂಗ್ ಬಂದಂತಹ ವಿದ್ಯಾರ್ಥಿಗಳ ಪೋಷಕರು ಯಾವುದೇ ರೀತಿಯಾಗಿ ಮನೆಯಲ್ಲಿ ನಾವು ಮಕ್ಕಳಿಗೆ ಪರೀಕ್ಷೆ ಬರುವಂಥ ಸಂದರ್ಭದಲ್ಲಿ ಅಥವಾ ಮನೆಯಲ್ಲಿ ಹೋಮ್ವರ್ಕ್ ಬರೆಯೋ ಸಂದರ್ಭದಲ್ಲಿ ಓದ್ಕೊಳ್ಳೋ ಸಂದರ್ಭದಲ್ಲಿ ನಾವು ಅವರಿಗೆ ಸಹಕಾರ ಮಾಡೋದಷ್ಟು ಕೂಡ ಇನ್ನೂ ಹೆಚ್ಚಿನಾಗಿ ಅವರು ಓದ್ತಾರೆ, ಎಕ್ಸಾಮನ್ನು ಬರೀತಾರೆ, ಎದುರಿಸ್ತಾರೆ, ಈಸಿಯಾಗಿ ರ್ಯಾಂಕನ್ನು ಪಡಿಬೋದು ಅನ್ನುವಂತಹ ಮಾತನ್ನು ಸ್ವತಃ ಪೋಷಕರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ TV, ಬೆಂಗಳೂರು.